ನಮ್ಮ ಮೋದಿಯವರು ಒಂದು ತಪ್ಪೇನು ಮಾಡಿದಾರಪ್ಪ ಅಂತಂದ್ರೆ ಈ ಕಾರ್ಪೊರೇಟ್ರಿಂದ ನಮ್ಮ ಇಡೀ ದೇಶದ ಎಲ್ಲ ಜನರಿಗೆ ಉದ್ಯೋಗ ಸಿಗ್ತದೆ ಅಂತೇಳಿ ಪ್ರತಿ ವರ್ಷ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಬಿಟ್ರು. ಅದು ಅವ್ರಿಗೆ ಮೂಲ ಆಗಿಬಿಡ್ತು. ಯಾಕೆಂದರೆ ಪ್ರೈವೇಟ್ದವ್ರು ಹುಡ್ಸೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಉದ್ಯೋಗ ಕಡಿಮೆ ಆಗೋದಿಲ್ಲ, ಮತ್ತೇನೂ ಆಗಲಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ 12-15 ಲಕ್ಷ ಜನ ದುಡಿತಾಯಿದ್ರು. ಇವತ್ತು 7-8 ಲಕ್ಷ 9 ಲಕ್ಷ ತರ್ಕಂತದ್ದು 8 ಲಕ್ಷ ಮೋಸ್ಟ್ಲಿ. ಆ ರೀತಿ ಕಡಿಮೆ ಆಗಿಬಿಟ್ಟು 4-5 ಲಕ್ಷ ಜನ ಕಡಿಮೆ ಆದರೂ ಹೆಚ್ಚಾಗಲಿಲ್ಲ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಎಲ್ಲ ದಿನಕ್ಕೆ ಬಂದ್ ಆಗ್ತಾ ಹೋದು. ಈ ನಮ್ಮ ಅದಾನಿ ಅಂಬಾನಿಯವರು ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದಾರೆ? ಇವರು ಸಾಕಷ್ಟು ಲಕ್ಷ ಕೋಟಿಗಳು ದುಡ್ಡು ಹೊಡ್ಕೊಂಡ್ಬಿಟ್ರಲ್ಲ. ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ? ಇದನ್ನು ಇವತ್ತು ನಾವು ನೋಡಬೇಕಾಗಿದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ಪ್ರೈವೇಟೈಸೇಷನ್ ಆಗಿದ್ದಕ್ಕಾಗಿ ಏನೂ ಆಗ್ತಾ ಹೋಯಿತು. ಇಂಥ ಸಂದರ್ಭದಲ್ಲೇ ಈ ನಮ್ಮ ಯತ್ನಾಳ್ರಂಥವರು, ನಮ್ಮ ಈ ಒಂದು ನಮ್ಮ ಇವತ್ತಿನ ಕಾಶಪ್ಪನವರಂಥವರು, ಇವು ಕೇವಲ ತಮ್ಮ ರಿಸರ್ವೇಷನ್ ಬೆನ್ನತ್ತೆ ಜನರ ದಿಶಾಬಲ್ ಮಾಡುವಂಥ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಧರ್ಮದಾಗ ಇದ್ರೆ ಲಿಂಗಾಯತ ರಾಮ ಪಂಚಮಸಾಲಿ ಬೆರೆಸ ಲಾಭ ಆಗ್ತದೆ ಕೆಲವರು, ಇಲ್ಲ ಹಿಂದೂ ಪಂಚಮಸಾಲಿ ಬೆರೆಸ ಲಾಭ ಹೆಚ್ಚಾಕದು ಮತ್ತೊಬ್ಬರು. ಇವ್ರು ಯಾರಿಗೂ ನಮ್ಮಲ್ಲಿ ಯಾರಿಗೂ ವಿಶೇಷವಾಗಿ ಕಾನೂನು ಜ್ಞಾನವೂ ಇಲ್ಲ. ಮತ್ತು ರಿಸರ್ವೇಷನ್ ಎಲ್ಲ ಪರಿಹಾರ ಆಗ್ತದೆ. ಈಗ 2A ಕೊಟ್ಟರೆ ಪರಿಹಾರ ಆಗಿಬಿಡ್ತದಪ್ಪ, ನಮಗೆ ಸ್ವರ್ಗ ಸುಖ ಸಿಕ್ಕಿಬಿಡ್ತದೆ ಅಂತಾರೆ. ಯಾರೂ ಪ್ರೈವೇಟ್ದವ್ರು ತೊಗೊಳ್ಳೋದಿಲ್ಲ. ಇದನ್ನು ಅವ್ರು ಒಪ್ಪಿಸ್ಬೇಕಾದ್ರೆ ಒಂದು ಕೋರ್ಟ್ ಹೋಗ್ಬೇಕು, ಬಡದಾಡಬೇಕು. ಕೋರ್ಟಿನ ಪ್ರೊಸೆಸ್ ಎಷ್ಟು ದೂರದ ನಿಮಗೆ ಗೊತ್ತದ. ಇವತ್ತು ನೀವು ಕೋರ್ಟ್ ಕೇಸ್ ಹೋದ್ರೆ ಎಂದೋ ಡಿಸಿಷನ್ ಬರ್ತಿರ್ತಾವೆ.